ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇದರಲ್ಲೊಂದು ಹಳೆ ನನ್ನ ವೀಡಿಯೋದಲ್ಲಿ ಇವತ್ತು ನನ್ನದೊಂದು ಹಳೆ ನೆನಪನ್ನ ನಾನು ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಏನಪ್ಪ ಅಂದರೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮೊದಲಿಗೆ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದು ಮೊದಲನೇ ಗುರು ನನ್ನ ಅಣ್ಣ ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು. ನಾನು ನಮ್ಮ ಅಕ್ಕನ ಮದುವೆ ಆದಾಗ 96ರಲ್ಲಿ ನಮ್ಮ ಅಕ್ಕನ ಮದುವೆ ಆಯಿತು. ಆವಾಗ ನಾನಿನ್ನೂ ಚಿಕ್ಕ ಹುಡುಗಿ. ಅಂದರೆ ನಾನು ಅವಾಗ ಅಂಗನವಾಡಿಗೆ ಹೋಗೋದು ಬರೋದು ಅಷ್ಟೇ. ಅಂಗನವಾಡಿಗೆ ಹೋಗ್ತಿದ್ದೆ ಅವಾಗಿನ್ನು. ಅಂಗನವಾಡಿಗೆ ಹೋಗೋದು, ಹುಡುಗರ ಜೊತೆ ಆಟ ಆಡೋದು, ಮತ್ತು ನನ್ನ ಹಳೆ ಫ್ರೆಂಡ್ಸ್ಗಳ ಜೊತೆಗೆಲ್ಲ ನನ್ನ ಫ್ರೆಂಡ್ಶಿಪ್ ಜೊತೆಗೆಲ್ಲ ನಾನು ಆಟ ಆಡೋದು. ಆಮೇಲೆ ಆಟದ ಫೀಲ್ಡ್ಗೆ ಹೋಗೋದು, ಅಂಡೆ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗೋದು, ಹಿಂಗೆ ಆಟಗಳು. ಆಮೇಲೆ ಎಳ್ಚೆಣಿಗೆ ಹೋಗೋದು, ಇವೆಲ್ಲ ಆಟ ಆಡ್ತಿದ್ವಿ. ಹಾಗಾಗಿ ನನಗೆ ಆವಾಗ ಏನೂ ಅಷ್ಟೊಂದಾಗಿ ಗೊತ್ತಾಗ್ತಿರ್ಲಿಲ್ಲ. ಬರೀ ಆಟ ಅಷ್ಟೇ ನನಗೆ. ಆಮೇಲೆ ನಮ್ಮ ಅಕ್ಕನ ಮದುವೆ ಆಯಿತು. ನಮ್ಮ ಅಕ್ಕನ ಮದುವೆ ಆದಾಗ ನಮ್ಮ ಅಪ್ಪವ್ರು ಒಂದು ಸ್ವಲ್ಪ ಸಾಲ ಮಾಡ್ಕೊಂಬಿಟ್ಟಿದ್ರು. ಆ ಸಾಲ ತೀರ್ಸೋಕ್ಕೋಸ್ಕರ ಅವರು ಬೇರೆ ಊರಿಗೆ ಸಾಲ ತೀರ್ಸೋಕ್ಕೋಸ್ಕರ ಹೋದರು. ನಮ್ಮ ಅಣ್ಣ ಹಾಸ್ಟ್ಲಲ್ಲಿದ್ದರು. ಹಾಸ್ಟ್ಲಲ್ಲಿ ಓದ್ತಾಯಿದ್ರು. ನಮ್ಮ ಅಕ್ಕವ್ರ ಮನೇಲಿ ಕಳಿಸ್ಬಿಟ್ರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ನಮ್ಮ ಅಪ್ಪವರು. ಬೇಡ ಹೆಣ್ಮಗ ಬೇಡ ಅಂದ್ಬಿಟ್ಟು ಅವರಿಬ್ಬರೇ ಹೋದರು. ನಮ್ಮ ಅಕ್ಕವ್ರ ಮನೇಲಿ ಬಿಟ್ಟರು. ನಾನು ಅವಾಗ ನಮ್ಮ ಅಕ್ಕವ್ರ ಮನೆಯಲ್ಲಿ ಇದ್ದೆ. ಆವಾಗ ನಮ್ಮ ಅಣ್ಣ ಹಾಸ್ಟ್ಲಿಂದ ಒಂದಿನ ಬಂದರು ನಮ್ಮ ಅಕ್ಕವ್ರ ಮನೇಲಿ ನನ್ನ ನೋಡೋಕ್ಕೆ ಅಂತ. ಬಂದವರು, ಇಲ್ಲಮ್ಮ ನಂಗೆ ಹಾಸ್ಟ್ಲ್ ಊಟ ಹಿಡಿತಿಲ್ಲ, ಬಾರಮ್ಮ ನನ್ನ ಜೊತೆಯಲ್ಲಿರು, ಅಡುಗೆ ಮಾಡಿಕೋಕ್ಕೆಲ್ಲ ಬೇಕು ಅಂತ ಅಂದರು. ಅದಕ್ಕೆ ನಾನು ಬರಲ್ಲ ಅಂತ ಹಠ ಹಿಡಿದೆ. ನೋಡಿ, ನಾನಿವಾಗ ಬಸ್ಸಾರಿಗೆಲ್ಲ ರೆಡಿ ಮಾಡ್ತಾ, ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ, ಅದು ಸಾಂಬಾರಿಗೆ ಖಾರಕ್ಕೆ. ಇದು ಬೇಳೆ ತೊಳೆಯೋಕ್ಕಿಟ್ಟಿದ್ದೀನಿ. ಈ ಕಡೆ ಕಾಳಿಗೆ ನೀರಿಟ್ಟಿದ್ದೀನಿ ಬಸ್ಸಾರು ಮಾಡೋಣ ಅಂತ. ಹಂಗೆ ಸಾಂಬಾರು ಮಾಡ್ಕೊಂಡೆ ನಾನು ಹೇಳ್ತೀನಿ ವಿಡಿಯೋನ. ಸಾಂಬಾರು ಮಾಡ್ಕೊಂಡೆ ನಾನು ಈಗ ಮಾತಾಡ್ತೀನಿ, ನಮ್ಮ ಅಣ್ಣನ ಬಗ್ಗೆ ಹೇಳ್ತೀನಿ. ಆಮೇಲೆ ನನ್ನನ್ನು ಕರ್ಕೊಂಬಂದರು. ನಾನು ಬರಲ್ಲ ಅಂತ ಅಂದೆ. ಆದ್ರೂ ನಮ್ಮ ಅಣ್ಣವ್ರು ಕರ್ಕೊಬಂದರು. ನಮ್ಮ ಅಕ್ಕ ಕಳಿಸ್ತು, ಹೋಗಮ್ಮ ಅಣ್ಣಂಗೆ ಅಡುಗೆ ಮಾಡಿ ಇಡು ಅಂತ. ನಮ್ಮ ಅಣ್ಣ ಇಬ್ಬರಿಗೂ, ನನಗೂ ನಮ್ಮ ಅಕ್ಕನಿಗೆ ಇಬ್ಬರಿಗೂ ದೊಡ್ಡವರು ನಮ್ಮ ಅಣ್ಣ. ಅವ್ರು ದೊಡ್ಡ ತಂಗಿ, ನಾನು ಚಿಕ್ಕ ತಂಗಿ. ಹಂಗಾಗಿ ಕರ್ಕೊಬಂದರು ನನ್ನನ್ನು. ಈಗ ನಾನು ಬೇರೆಯವ್ರ ಮನೇಲಿ ಎಷ್ಟು ದಿನ ಅಂತ ಇರೋದು, ಬೇಡ ಅಂದ್ಬಿಟ್ಟು ಕರ್ಕೊಂಬಂದರು. ಆಮೇಲೆ ಬಂದೆ. ಬಂದಾಗ ನನಗೆ ಅಡುಗೆ ಮಾಡೋಕ್ಕೆ ಏನೂ ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲ ನಮ್ಮ ಅಣ್ಣನೇ ಹೇಳ್ಕೊಡೋರು. ಆಮೇಲೆ ಬಸ್ಸಾರು ಮಾಡೋದು ಹೆಂಗೆ, ಹುಳಿ ಸಾರು ಮಾಡೋದು ಹೆಂಗೆ, ಏನೇನು ಹಾಕಬೇಕು ಅಂತ ಅಂದ್ಬಿಟ್ಟು ಒಂದು ಲೀಸ್ಟ್ ಬರೆದ್ಬಿಟ್ಟು ಒಂದು ಚೀಟಿಲಿ ನಮ್ಮ ಮನೆಯಲ್ಲಿ ಒಂದು ಗೋಡೆ ಮೇಲೆ ತಗ್ಲಾಕಿದ್ರು. ಅದನ್ನು ನನಗೆ ಕಾಣಿಸಂಗೆ. ನಾನು ಕನ್ನಡ ಓದ್ತಿದ್ನಲ್ವ, ಅಲ್ಲಿ ಅಂಗನವಾಡಿಗೆ ಹೋಗಿ ನಾನು ಓದೋದು ಕಲ್ತ್ಕೊಂಡಿದ್ದೆ. ನಾನು ಓದ್ತಿದ್ದೆ ಅಲ್ವ, ನಮ್ಮ ಅಣ್ಣ ಅದನ್ನು ತಗ್ಲಾಕಿದ್ರು. ಬಸ್ಸಾರಿಗೆ ಇಂಥದ್ದೇ ಹಾಕಬೇಕು, ಹಿಂಗೆ ಮಾಡಬೇಕು, ಹುಳಿ ಸಾರು ಹಿಂಗೆ ಮಾಡಬೇಕು ಅಂತ ಎಲ್ಲ ಹಾಕಿದ್ರು. ಏನೇನು ಸಾಂಬಾರು ಮಾಡಬೇಕು ಎಲ್ಲ ಹಾಕಿದ್ರು ನಮ್ಮ ಅಣ್ಣ. ಆವಾಗ ನಮಗೆ ಗೊತ್ತಿದ್ದಿದ್ದು ಬರೀ ಬಸ್ಸಾರು, ಹುಳಿ ಸಾರು, ಮೆಣಸು ಬೆಳ್ಳುಳ್ಳಿ ಖಾರ ಮತ್ತು ಟೊಮಟೊ ಗೊಜ್ಜು, ಇಷ್ಟೇ ನಮಗೆ ಗೊತ್ತಾಗ್ತಿದ್ದು. ಅವಾಗ ಇನ್ನೇನು ಗೊತ್ತಿರಲಿಲ್ಲ ನಮಗೆ. ಸೊಪ್ಪು ನೀರು ಮಾಡೋದು ಅಷ್ಟೇ ಗೊತ್ತಿದ್ದಿದ್ದು. ಎಲ್ಲ ಕಡೆ ಉಪ್ಪೆಸರು ಅಂತಾರೆ, ನಾವು ಸೊಪ್ಪು ನೀರು ಅಂತೀವಿ. ಮಾಡೋದೆಲ್ಲ ಹಾಕಿದ್ರು. ಆಮೇಲೆ ಮುದ್ದೆ ಮಾಡೋದೆಲ್ಲ ನಮ್ಮ ಅಣ್ಣನೇ ಹೇಳ್ಕೊಟ್ಟಿದ್ದು ನನಗೆ. ಸಾಂಬಾರು ಮಾಡೋದೆಲ್ಲ ನಮ್ಮ ಅಣ್ಣನೇ ಹೇಳ್ಕೊಡೋರು. ಬರ್ದಾಕಿದ್ರು, ನೋಡಿ ಕಲ್ತ್ಕ, ನಂಗೆ ಒಂದೇ ಸಮ ಕೇಳೋಕ್ಕಾಗಲ್ಲ ಅಂತ. ಅಂದರೆ ನಮ್ಮ ಅಣ್ಣ ಫ್ರೆಂಡ್ ಜೊತೆಗೆ ಅಲ್ಲಿ ಇಲ್ಲಿ ಹೋಗೋರಲ್ವ, ಅದಕ್ಕೋಸ್ಕರ ನಾನು ಒಳಗೆ, ಯಾವಾಗಲೂ ಈ ಗಂಡು ಮಕ್ಕಳು ಒಳಗೆ ಇರೋಕ್ಕಾಗುತ್ತಾ, ಅದಕ್ಕೆ ನಮ್ಮ ಅಣ್ಣ ಹೇಳ್ಕೊಟ್ಬಿಟ್ಟು ಆ ಥರ ಬರೆದುಬಿಟ್ಟು ಗೋಡೆ ಮೇಲೆ ತಗ್ಲಾಕಿ ಅಲ್ಲಿ ಇಲ್ಲಿ ಹೋಗೋರು. ಅವರು ಕಾಲೇಜಿಗೆ 8 ಗಂಟೆಗೆ ಹೋಗ್ಬೇಕಾಯ್ತು ನಮ್ಮ ಅಣ್ಣ, 8:15ಗೆಲ್ಲ ನಾನು ರೆಡಿ ಮಾಡಬೇಕಾಯ್ತು. ಒಂದೊಂದು ಮುದ್ದೆ ಮಾಡೋದನ್ನ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಣ್ಣ ಮುದ್ದೆ ಮಾಡಿ ನನ್ನ ಎದುರಿಗೆ ಒಂದಿನ ತೋರಿಸ್ಕೊಟ್ರು, ಈ ಥರ ಮಾಡು ಮುದ್ದೆ ಅಂತ. ಅಂದರೆ ನಮ್ಮ ಅಣ್ಣ ಅಡುಗೆ ಮಾಡೋದ್ರಾಗ ನಮ್ಮ ಅಣ್ಣನೂ ಚೆನ್ನಾಗಿ ಮಾಡೋರು. ನನಗೂ ಹೇಳ್ಕೊಟ್ರು. ನನ್ನ ಮೊದಲನೇ ಗುರು. ನಮ್ಮ ತಾಯಿನೂ ನನಗೆ ಹೇಳ್ಕೊಡ್ಲಿಲ್ಲ, ನಮ್ಮ ಅಕ್ಕನೂ ನನಗೇನು ಹೇಳ್ಕೊಟ್ಟಿಲ್ಲ. ಅಂದರೆ ನಮ್ಮ ಅಮ್ಮ ಬದುಕು ಮಾಡೋದನ್ನ ಹೇಳ್ಕೊಟ್ಟೈತೆ ಅಷ್ಟೇ, ಅಡುಗೆ ಮಾಡೋದು ಹೇಳ್ಕೊಟ್ಟಿಲ್ಲ. ಆಮೇಲೆ ನಮ್ಮ ಅಣ್ಣ ಎಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣನೇ. ಮುದ್ದೆ ಮಾಡೋದ್ರಿಂದ ಹಿಡ್ದು ಪ್ರತಿಯೊಂದು ನಮ್ಮ ಅಣ್ಣನೇ ಹೇಳ್ಕೊಟ್ಟಿರೋದು. ನಾನು ಅವಾಗ ಹುಡುಗರ ಜೊತೆಗೆಲ್ಲ, ಆಮೇಲೆ ನಮ್ಮ ಅಣ್ಣಂಗೆ ಯಾಮರ್ಸಿ ನಮ್ಮ ಫ್ರೆಂಡ್ ಒಬ್ಳು ಉಮಾ ಅಂತ ಅವಳು ಮತ್ತು ಇನ್ನೂ ಯಾರ್ಯಾರೋ ಒಂದು 4 ಜನ ನಮ್ಮ ಮನೆ ಹತ್ರ ಒಂದು ದಿವಸ ನಮ್ಮ ಅಣ್ಣ ಎಲ್ಲೋ ಹೋಗಿದ್ರು ಅಂದ್ಬಿಟ್ಟು ನಮ್ಮ ಮನೆ ಮುಂದೆ ಒಂದು ಡ್ಯಾನ್ಸ್ ಮಾಡ್ತಾಯಿದ್ವಿ ಎಲ್ಲ. ಅದೊಂದು ನೆನಪು. ಹಳೇದನ್ನೆಲ್ಲ ಹೇಳ್ತಾ ಇದ್ದೀನಿ ಇವತ್ತು. ನಾನು ವೀಡಿಯೋದಲ್ಲಿ ಯಾಕೋ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಬಂದಿದ್ದೆ. ಆಮೇಲೆ ಎಲ್ಲರೂ ನಮ್ಮ ಅಣ್ಣನ ಅಂದರೆ ನಮ್ಮ ಅಣ್ಣಂಗೆಲ್ಲ ಎದುರೋರು ನಮ್ಮ ಫ್ರೆಂಡೆಲ್ಲ. ಉಮಾ ಅಂತ ಇದ್ಲು, ಅವಳಂತೂ ಸಖತ್ ಎದ್ರುಕೊಳ್ಳೋಳು, ಬರ್ತಾನೆ ಇರಲಿಲ್ಲ ನಮ್ಮ ಮನೆ ಹತ್ರ. ನಮ್ಮ ಅಣ್ಣ ಐತೆ ಅಂದರೆ ಗೊತ್ತಿರಲಿಲ್ಲ. ಆಮೇಲೆ ಅವರೆಲ್ಲ ಒಂದಿನ ಡ್ಯಾನ್ಸ್ ಮಾಡ್ತಾಯಿದ್ವಿ. ನಮ್ಮ ಅಣ್ಣ ಬಂದರು, ಎಲ್ಲ ಚಿಲಪಿಲಿ ಆಗ್ಬಿಟ್ಟು ನನ್ನ ತಗ್ಲಾಕುತ್, ನನ್ನ ಹೊಡೆಸ್ಬಿಟ್ಟಿದ್ರು ಅವತ್ತು.
ನಮ್ಮ ಅಣ್ಣ ಹೊಡೆದ್ಬಿಟ್ಟಿದ್ರು ನನ್ನನ್ನು, ಡ್ಯಾನ್ಸ್ ಮಾಡಬೇಕಾ ನೀನು ಡ್ಯಾನ್ಸು ಅಂತ. ಅಲ್ಗವೇ ನಾನು ವಯಸ್ಸಿಗೆ ಬಂದಿದ್ದೆ ಅನಿಸುತ್ತೆ, ಜ್ಞಾಪನಕ್ಕಿಲ್ಲ ನನಗೆ. ಆವಾಗ ನಮ್ಮ ಅಣ್ಣ ಹೊಡೆದ್ಬಿಟ್ಟಿದ್ರು. ತಿರ್ಗಿ ಆಮೇಲೆ ಅವರೆಲ್ಲ ಬಂದು ಅವರೆಲ್ಲ ಸಂದಿಲಿ ಇಣ್ಕಿ ನೋಡೋರು ನಮ್ಮ ಅಣ್ಣ ಹೊಡಿತಾ ಇದ್ರೆ. ಆಮೇಲೆ ಗದರ್ಕೊಬಿಡ್ತು ಒಂದು ಸಲ ಎಲ್ಲ ಬಂದು, ಬದುಕು ಮಾಡೋದು ಬಿಟ್ಟು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದೀರಾ ಅಂತ. ಅಂದರೆ ಒಂದು ಶಿಸ್ತು ಕಲಿಸಿತ್ತು ನಮ್ಮ ಅಣ್ಣ. ಅಂದರೆ ಎಲ್ಲೋ ಆಚೆ ಈಚೆ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಒಂದು ದಿವಸ ನಮ್ಮೂರಿಂದ ಒಂದು ಸ್ವಲ್ಪ ದೂರ ನಾವೆಲ್ಲ ಅವಾಗ ಎಲ್ಲರೂ ಹೊರ್ಗಡೆ ಹೋಗಿವಿ, ಬೆಳಗ್ಗೆ ಟೈಮ್ ಹೋಗೋವಲ್ಲ, ನನ್ನ ಫ್ರೆಂಡೆಲ್ಲ ಹೋಗಿವೋ. ಆವಾಗ ಒಂದು ದಿವಸ ಹೊಂಗೆ ಮರಗಳಿದ್ವು ನಮ್ಮೂರ ಹತ್ರ. ಹೊಂಗೆ ಮರದಲ್ಲಿ ಹೋಗಿ ಜೋಗಾಲಿ ಆಡ್ತಾ ಇದ್ದೆ ನಾನು. ಆ ಜೋಗಾಲಿ ನೋಡ್ಬಿಟ್ಟು ನಮ್ಮ ಅಣ್ಣ ಬಂದು ಜೋಗಾಲಿ ಆಡ್ತಿರೋದು ನೋಡಿ ಗದ್ರಬಿಡ್ತು. ಆಮೇಲೆ ಜೋಗಾಲಿ ಆಡೋಕ್ಕೂ ಬಿಡ್ತಾ ಇರಲಿಲ್ಲ ನಮ್ಮ ಅಣ್ಣ. ಅಷ್ಟು ಒಂದು ಇದರಲ್ಲೇ ಬೆಳೆಸ್ಬಿಡ್ತು, ಅದೇ ಭಯದಲ್ಲೇ ಬೆಳೆಸ್ಬಿಡ್ತಲ್ವ. ನಮ್ಗೆ ಇವತ್ತು ಅಷ್ಟೇ ಸ್ವತಂತ್ರವಾಗಿ ಎಲ್ಲೂ ಹೊರ್ಗಡೆ ಹೋದ್ರೂ ಸಹ ನಮಗೆ ಒಂಥರ ಭಯ ಕಾಡುತ್ತೆ. ನಮ್ಮ ಅಣ್ಣ ಬೆಳೆಸಿರೋದೇನೋ ಗೊತ್ತಿಲ್ಲ ನಮಗೆ. ಆದರೂ ನಾವು ಹಂಗೆ ಇದ್ದೀವಿ, ಹಂಗೆ ಇರಬೇಕು. ಆಗಿನ ಕಾಲಕ್ಕೆ ಹಂಗೆ ಇರಬೇಕಿತ್ತು, ಹಂಗೆ ಇದ್ದೀವಿ. ಈಗಿನ ಕಾಲಕ್ಕೂ ಹಂಗೆ ಇದ್ದೀವಿ ನಾವು. ಆ ಥರ ಬೆಳೆಸಿತ್ತು ನಮ್ಮ ಅಣ್ಣ. ಎಲ್ಲನೂ ಹೇಳ್ಕೊಡ್ತು. ಆಮೇಲೆ ಮುದ್ದೆ ಮಾಡೋದು, ಅಡುಗೆ ಮಾಡೋದು, ಪ್ರತಿಯೊಂದು ಎಲ್ಲ ಹೇಳ್ಕೊಡೋದು. ಆಮೇಲೆ ಬಟ್ಟೆ ಒಗೆಯೋದ್ರಿಂದ ಎಲ್ಲ ಪ್ರತಿಯೊಂದು ನಮ್ಮ ಅಣ್ಣನೇ ಹೇಳ್ಕೊಟ್ಟಿದ್ದು ನನಗೆ. ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು ಮೊದಲನೇ ಗುರು ನಮ್ಮ ಅಣ್ಣ. ನನಗೆ ಬುದ್ಧಿ ಕಲಿಸಿದ್ದು ನಮ್ಮ ಅಣ್ಣನೇ. ಆಮೇಲೆ ನನಗೆ ನಾನು ಮೇಷ್ಟ್ರ ಹತ್ರ ಪಾಠ ಕಲ್ತಿಲ್ಲ, ನಮ್ಮ ಅಣ್ಣ ಹತ್ರ ಪಾಠ ಕಲ್ತಿದ್ದೀನಿ. ನನಗೆ ಬುದ್ಧಿ ಹೇಳೋದ್ರಾಗ ಗುರು, ಪ್ರೀತಿ ಮಾಡೋದ್ರಾಗ ತಾಯಿ, ಒಂದು ಶಿಸ್ತು ಅಣ್ಣ, ಅಷ್ಟೇ ನನಗೆ ಗೊತ್ತಿರೋದು, ಇನ್ನೇನೂ ಇಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣ ಜಾಸ್ತಿ ನನ್ನನ್ನು ಇಷ್ಟಪಟ್ಟು ನನಗೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಯೋ ಥರ ಮಾಡಿರೋದು ನಮ್ಮ ಅಣ್ಣನೇ. ಅದಕ್ಕೆ ನಮ್ಮ ಅಣ್ಣನ ಕಂಡ್ರೆ ನನಗಿಷ್ಟ. ಆದರೂ ನಾನು ಅದನ್ನು ಎಲ್ಲೂ ಹೇಳ್ಕೊಳಲ್ಲ. ಯಾಕಂದರೆ ಇವಾಗ ಅವ್ರ ಮದುವೆ ಆಗೈತೆ, ಈಗ ಮದುವೆ ಆಗೈತೆ, ಅವ್ರ ಹೆಂಡ್ತಿ ಮಕ್ಕಳು ಎಲ್ಲ ಅವರೇ. ಹೆಂಡ್ತಿಯಿಂದ ನಾನು ಜಾಸ್ತಿ ನಮ್ಮ ಅಣ್ಣನ ಜೊತೆ ಸಂಪರ್ಕ ಇಲ್ಲ. 3 ವರ್ಷ ಆಗೋಯ್ತು ನಮ್ಮ ಅಣ್ಣನ ಜೊತೆ ನಾನು ಮಾತಾಡಿಲ್ಲ. ಆದರೂ ನಮ್ಮ ಅಣ್ಣ ಚೆನ್ನಾಗಿರಲಿ, ನನಗೆ ಒಂದು ಒಳ್ಳೆ ಸಂಸ್ಕಾರ ಹೇಳ್ಕೊಡ್ತು. ಆಮೇಲೆ ಒಂದು ನೈಟಿ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಒಂದು ನೈಟಿ ಹಾಕಿಸ್ತಿರ್ಲಿಲ್ಲ, ಒಂದು ಡ್ರೆಸ್ ಅಂತೂ ನಾವು ಹಾಕೇ ಇಲ್ಲ. ಆಮೇಲೆ ಲಂಗ ಬ್ಲೌಸು ಮತ್ತು ಮಿಡಿ ಅಷ್ಟು ಬಿಟ್ಟರೆ ನಾವು ಇನ್ನೇನೂ ಹಾಕ್ತಿರ್ಲಿಲ್ಲ ನಾನು. ನಮ್ಮ ಅಣ್ಣ ನಮ್ಮನ್ನು ಹಂಗೆ ಬೆಳೆಸ್ತು, ಹಂಗೆ ಒಂದು ಎಲ್ಲ ಹೇಳ್ಕೊಡ್ತು. ಪ್ರತಿಯೊಂದು ವಿಷಯದಲ್ಲೂ ನನ್ನ ತಂಗಿದಿರುವಂಥ ಒಂದು ಇದಿತ್ತು ನಮ್ಮ ಅಣ್ಣನಿಗೆ. ಎಲ್ಲೋದ್ರೂ ನಮಗೆ ಬೆಂಗಾವಲಾಗಿ ನಮಗೊಂದು ಶಿಸ್ತಿಂದ ಬೆಳೆಸ್ತು. ಆಮೇಲೆ ಒಂದು ಸೀರೆ ಹಾಕ್ಕೊಂಡು ಈಚೆ ಬರೋಂಗಿರಲಿಲ್ಲ. ಆಮೇಲೆ ಒಂದು ಏನೂ ಇಲ್ಲ, ನಾವೇನು ಜಾಸ್ತಿ ನಮಗೆ ಸ್ವಾತಂತ್ರ್ಯ ಕೊಡಲಿಲ್ಲ. ನಾನು ವಯಸ್ಸಿಗೆ ಬಂದಮೇಲೆ ನಾನು 6 ಗಂಟೆ ಆದಮೇಲೆ ನಮ್ಮ ಅಣ್ಣ ಆಚೆ ಕಳಿಸ್ತಾ ಇರಲಿಲ್ಲ ನನ್ನನ್ನು. ಅಷ್ಟೇ ಒಂದು ಶಿಸ್ತಲ್ಲಿ ಬೆಳೆಸ್ತು, ಅಷ್ಟೇ ಒಂದು ಶಿಸ್ತಲ್ಲಿ ಬೆಳೆದಿದ್ದೀನಿ. ಆಮೇಲೆ ಒಂದು ದಿವಸ ಹಿಂಗೆ ನಾನು ವಯಸ್ಸಿಗೆ ಬಂದಮೇಲೆ ಕೆಲ್ಸಕ್ಕೆ ಹೋಗಿ ನಿಂತ್ಕೊಂಡೆ. ಕೆಲ್ಸಕ್ಕೆ ಹೋದಾಗ ಒಂದು ದಿವಸ ಕೆಲಸ ಇರಲಿಲ್ಲ, ಇಟ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಿ, ಕೆಲಸ ಇರಲಿಲ್ಲ. ನಮ್ಮಮ್ಮ ನಾನು ವಾಪಸ್ ಬಂದ್ಬಿಟ್ಟು ನಮ್ಮಮ್ಮ ಅವತ್ತು ತಲೆ ತುಂಬ ಹೂವು ಮುಡ್ಕೊಂಡು, ಹಣೆ ತುಂಬ ಈ ಬೂತಿ ಇಟ್ಕೊಂಡು ಹೆಂಗೆ ಕೂತಿದ್ರು ಅಂದರೆ ಅಷ್ಟು ಚೆನ್ನಾಗಿ ನಡುಮನೇಲಿ ಕೂತಿದ್ರು, ಎದುರಿಗೆ ನಡುಮನೆಯಲ್ಲಿ. ಮತ್ತು ನಮ್ಮ ಅಣ್ಣ ಬಾಗಿಲಿಂದೆ ಕೂತಿದ್ರು, ನಮ್ಮ ಅಪ್ಪ ಸೈಡಲ್ಲಿ ಕೂತಿದ್ರು. ಏನೋ ಮಾತಾಡ್ತಾ ಇದ್ರು ಅವರು. ನಾನು ಅಡುಗೆ ರೂಮಲ್ಲಿ ಇದ್ದೆ, ಏನೋ ಮಾಡ್ತಿದ್ದೆ ನಾನು. ಯಾರೋ ಒಬ್ಬರು ಮನೆ ಬಾಗಿಲಿಗೆ ಹಸಿಟ್ಟು ಕೇಳಕ್ಕೆ ಬಂದರು. ಅಂದರೆ ಭಿಕ್ಷುಕ್ ಬಂದರು. ಅವ್ರು ಯಾರು ಏನು ಅಂತ ನಾನು ಏನು ಹೇಳಲ್ಲ, ತಪ್ಪಾಗುತ್ತೆ, ಅದೆಲ್ಲ ವೀಡಿಯೋದಲ್ಲಿ ಹೇಳ್ಬಾರ್ದು, ನಾನು ಹೇಳಲ್ಲ. ಅವ್ರು ಬಂದವರು ಅವರು ಭಿಕ್ಷೆ ಕೇಳಿದ್ರು ಆಗಿತ್ತು. ಹುಡುಗ ಇನ್ನು ನೋಡೋಕ್ಕೆ ಸುಮಾರಾಗಿ ಹುಡುಗನೇ, ವಯಸ್ಸು ಹುಡುಗ. ಭಿಕ್ಷೆ ಕೇಳಿ ಸುಮ್ಮನೆ ಭಿಕ್ಷೆ ಇಸ್ಕೊಂಡು ಹೋಗಲಿಲ್ಲ ಅವರು. ನಮ್ಮಮ್ಮ ಎದುರಿಗೆ ಕೂತಿದ್ರು. ಆಮೇಲೆ ನಾನು ಈ ಆಚೆ ಒಳಗಿಂದ ಹಸಿಟ್ಟು ತಗೊಂಬಂದು ಈಚೆಗೆ ಬಂದು ಹಸಿಟ್ಟು ಹಾಕೋಣ ಅಂತ ಹೋದರೆ ಅವ್ರ ಭಾಷೆಯಲ್ಲಿ ಏನೋ ಅಂದ್ರಂತೆ. ಅದು ನಮ್ಮ ಅಣ್ಣಂಗೆ ಅರ್ಥ ಆಗೈತೆ. ನಮ್ಮ ಅಣ್ಣ ಎಲ್ಲ ಭಾಷೆನೂ ನಮ್ಮ ಅಣ್ಣಂಗೆ ಸ್ವಲ್ಪ ಬರೋದು ಅವಾಗ. ಅಂದರೆ ಓದಿದ್ರಲ್ವ, ಅವ್ರಿಗೆಲ್ಲ ಅರ್ಥ ಆಗೋದು. ಆ ಭಾಷೆಯಲ್ಲಿ ಏನೋ ಅಂದವ್ರೆ. ನಾನು ಹಸಿಟ್ಟು ತಗೊಂಡು ಹೋಗ್ತಿದ್ದಂಗೆ ನನ್ನನ್ನೇ ಅಂದ್ರೆ ನಮ್ಮ ಅಮ್ಮನ ಅಂದ್ರೆ ನನಗೆ ಗೊತ್ತಿಲ್ಲ. ಅಂದರೆ ಏನೋ ಅಂದಿರ್ತಾರೆ ಕೆಟ್ಟದಾಗ, ಏನೋ ಹೆಣ್ಮಕ್ಳ ಬಗ್ಗೆ ಅಂದವ್ರೆ. ನಮ್ಮ ಅಣ್ಣ ಬಾಗಿಲಿಂದೆ ಕೂತಿದ್ರು ಅಷ್ಟೇ. ಅದು ಹೆಂಗೆ ರಪ್ಪ ಅಂತ ಎದ್ದು ಈಚೆಗೆ ಬಂದುಬಿಟ್ರೆ ಗೊತ್ತಿಲ್ಲ. ಹೊಡೆದ್ರು ಆ ಯಪ್ಪನ್ನ, ಹುಡುಗ ಇನ್ನು ವಯಸ್ಸಾದವರು ಅಲ್ಲ, ವಯಸ್ಸು ಹುಡುಗ. ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ರು. ನಮ್ಮೂರಾಗೆ ಎಲ್ಲರೂ ನಿಂತ್ಕೊಂಡು ನೋಡಿಬಿಟ್ರು. ಹಂಗೆ ಹೊಡೆದ್ಬಿಟ್ರು ನಮ್ಮ ಅಣ್ಣ, ಬಿಡಲೇ ಇಲ್ಲ. ಆ ಹುಡುಗ ಅಷ್ಟು ಎದ್ರು ನಡುಗ್ಬಿಟ್ಟ. ಆಮೇಲೆ ನಮ್ಮೂರಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಹೊರತು ಯಾರು ನೀನು ಏನು ಅಂದೆ ಅಂತ ಹುಡುಗನ ಯಾರೂ ವಿಚಾರಿಸ್ಲಿಲ್ಲ. ಯಾಕಂದರೆ ನಮ್ಮೂರಲ್ಲಿ ಜಾತಿ ಭೇದ ಜಾಸ್ತಿ ಮಾಡೋರು ಅವಾಗೆಲ್ಲ. ಸ್ವಲ್ಪ ಕೀಳ್ಮಟ್ಟಕ್ಕೆ ನೋಡೋರು ನಮ್ಮನ್ನೆಲ್ಲ ಕ್ಯಾಸ್ಟ್ ಹಿಂಗುಡ್ಸೋದು ಎಲ್ಲ ಮಾಡೋರು. ಹಂಗಾಗಿ ನಮ್ಮನ್ನು ಕೀಳ್ಮಟ್ಟದಾಗ ನೋಡೋರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಣ್ಣಂಗೆ ಹೊಡಿತಿದ್ರು. ಯಾರು ಬಂದು ಹೆಣ್ಮಕ್ಳಿಗೆ ಯಾಕೆ ಹೊಡೆದ್ರಿ ಅಂತ ಅವತ್ತೂ ಸಹ ಯಾರೂ ಕೇಳಲಿಲ್ಲ ನಮ್ಮೂರಲ್ಲಿ. ನಮ್ಮ ಅಣ್ಣ ಹೊಡೆದ್ರು, ಆದರೂ ಯಾರೂ ಕೇಳಲಿಲ್ಲ ಅಂತ ನಮ್ಮ ಅಣ್ಣ ಬಿಡಲಿಲ್ಲ, ಹೊಡೆದ್ರು. ಆಮೇಲೆ ನಮ್ಮ ಅಣ್ಣ ಎಲ್ಲರೂ ಕೇಳ್ತಾಯಿದ್ರು, ಏನಂದ್ರು ಅವರು, ಯಾಕೆ ಹೊಡೆದ್ರಿ ಅಂತ. ಆದರೂ ನಮ್ಮ ಅಣ್ಣ ಹೇಳಲಿಲ್ಲ. ಯಾಕೆ ಬೇಕು ಹೇಳಬೇಕು, ಹೇಳೋದು ಬೇಡ ಅಂದ್ಬಿಟ್ಟು ಏನೂ ಹೇಳಲಿಲ್ಲ ನಮ್ಮ ಅಣ್ಣ.
ಆಮೇಲೆ ಯಾರೋ ಯಪ್ಪ ಬಿಡಿಸ್ಕೊಂಡು ಕರ್ಕೊಂಡೋದು ಹಂಗೆ ಹೊಡೆದ್ಬಿಟ್ಟಿದ್ರು ನಮ್ಮ ಅಣ್ಣ. ಅಂದರೆ ನಮ್ಮ ಅಣ್ಣನಿಗೆ ತಂಗಿದಿರ ಬಗ್ಗೆ ಯಾರು ಏನೋ ಮಾತಾಡಬಾರ್ದು. ನಮಗೂ ಅಷ್ಟೇ, ಯಾರ ಹತ್ರನೂ ಮಾತಾಡೋಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ನಮ್ಮೂರಲ್ಲಿ ಇನ್ನೂ ಒಂದು ಏನು ಗೊತ್ತಾ, ಎಲ್ಲ ಒಂಥರ ಪುಂಡ್ ಹುಡುಗರು ಜಾಸ್ತಿ ನಮ್ಮೂರಲ್ಲಿ. ಆ ಪುಂಡ್ ಹುಡುಗರು ಮಧ್ಯದಾಗೆ ನಮ್ಮ ಅಣ್ಣ ಅಷ್ಟು ಶಿಸ್ತಾಗಿ ಬೆಳೆಸಿದ್ರು ನಮ್ಮನ್ನು. ನಾವು ಅದೇ ಥರ ಇದ್ದೀವಿ, ಅವತ್ತು ಹಂಗೆ ಇದ್ದೀವಿ, ಇವತ್ತು ಹಂಗೆ ಇದ್ದೀವಿ. ಅದಕ್ಕೆ ನಮ್ಮ ಅಣ್ಣ ಎಚ್ಚರಿಕೆಯಾಗಿ ಬೆಳೆಸಿದ್ರು ನಮ್ಮನ್ನು. ನನ್ನ ತಂಗಿದಿರಿಂದ ನಮಗೊಂದು ಕೆಟ್ಟ ಹೆಸ್ರು ಬರಬಾರ್ದು, ನನ್ನ ತಂಗಿದಿರಿಗೂ ಒಂದು ಕೆಟ್ಟ ಹೆಸ್ರು ಆಗಬಾರ್ದು, ಅವರು ಹಂಗೆ ಇರಬೇಕು, ನಾನು ಹಂಗೆ ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಣ್ಣ ನಾವೆಲ್ಲೇ ಆಚೆ ಹೋದ್ರು ಒಂದು ಕಣ್ಣಿಟ್ಟಿರೋರು ನಮ್ಮನ್ನು. ಆಮೇಲೆ 6 ಗಂಟೆ ಆದಮೇಲೆ ನಾವೆಲ್ಲೂ ಬಾಗಿಲು ಕಾಲು ತೆಗ್ದು ಆಚೆ ಹೋಗ್ತಿರ್ಲಿಲ್ಲ. ಅದೊಂದು ಶಿಸ್ತು. ಅವತ್ತು ಹೆಂಗಿದ್ದೀವೋ ಇವತ್ತು ಹಂಗೆ ಇದ್ದೀವಿ. ಯಾಕಂದರೆ ಈಗಿನ ಕಾಲಕ್ಕೆ ಹಂಗೆ ಇರಬೇಕು. ಎಲ್ಲರೂ ಹೆಣ್ಮಕ್ಳು ಅಷ್ಟೇ, ಎಲ್ಲರೂ ಅಣ್ಣದಿರು ಅಷ್ಟೇ, ತಂಗಿದಿರನ್ನ ಹಂಗೆ ಭಯವಾಗಿ ಬೆಳೆಸೋರು ಅವಾಗೆಲ್ಲ. ಎಲ್ಲೋ ಆಚೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ಅವಾಗೆಲ್ಲ ಮೊಬೈಲ್ ಕಾಲ ಅಲ್ಲ, ನಾವೆಲ್ಲ ಬರೀ ಎಲ್ಲೋ ಒಂದು ವೈಟಮ್ ಬ್ಲಾಕ್ ಟಿ ವಿ ನೋಡೋವು ಅಷ್ಟೇ. ಅದು ವಾರಕ್ಕೊಂದ್ಸಲಿ, ಅದು 10 ಸಲ ಕೇಳೀವಿ ನಮ್ಮ ಅಪ್ಪನಲ್ಲಿ. ನಮ್ಮ ಅಣ್ಣನ ಕೇಳ್ತಿರ್ಲಿಲ್ಲ, ನಮ್ಮ ಅಣ್ಣ ಕಳಿಸ್ತಾನೂ ಇರಲಿಲ್ಲ. ನಮ್ಮ ಅಪ್ಪನ ನೈಸ್ ಮಾಡ್ಬಿಡೋವು ನಾವು. ನಾನು ನೈಸ್ ಮಾಡ್ತಿದ್ದೆ ನಮ್ಮ ಅಪ್ಪನಪ್ಪ, ನಾನು ಇವತ್ತು ಒಂದು ಟಿ ವಿಗೆ ಹೋಗ್ತೀನಿ, ಪಿಕ್ಚರ್ ನೋಡ್ತೀನಿ ಅಂತ. ನಮ್ಮಪ್ಪ ಯಾರ ಮನೆಗೆ ಹೋಗ್ತೀಯಾ, ಎಲ್ಲಿ ಹೋಗ್ತೀಯಾ ಅಂತ ಕೇಳೇ ಕಳಿಸ್ತಾ ಇದ್ದಿದ್ದು ನಮ್ಮನ್ನು. ಇಂಥವ್ರ ಮನೆಗೆ ಹೋಗ್ತೀವಿ ಅಂದರೆ ಸರಿ ಆಯಿತು, ಇಷ್ಟೊತ್ತಿಗೆ ಒಳಗೆ ಬಂದುಬಿಡ್ಬೇಕು ಅನ್ನೋರು ಒಂದು ಶಿಸ್ತಿತ್ತು. ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅಮ್ಮ ನಮ್ಮನ್ನು ಬೆಳೆಸಿರೋದು ನೋಡಿದ್ರೆ. ಈಗಿನ ಕಾಲಕ್ಕೆ ನಾವು ಬೆಳೆದಿರೋದೇ ನಮ್ಗೆ ಒಳ್ಳೆಯದು. ಯಾಕಂದರೆ ಈಗಿನ ಕಾಲದ ಥರ ಮೊಬೈಲು ಎಲ್ಲ ಇರಲಿಲ್ಲ ನಮಗೆ. ಈಗೆಲ್ಲ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾರೆ, ನಮ್ಗೆ ಅವಾಗ ಸ್ವತಂತ್ರ ಇರಲಿಲ್ಲ. ಸ್ವತಂತ್ರ ಇಲ್ದಿದ್ರೂ ನಾವು ನಮಗೆ ಸಾಕು, ನಮ್ಮ ಇದಕ್ಕೆ ನಾವು ಇದ್ದೀವಿ. ಯಾರು ಏನು ತಿಳ್ಕೊತಿರೋ ಗೊತ್ತಿಲ್ಲ. ನಮ್ಮ ಇದಕ್ಕೆ ನಮ್ಮ ಅಣ್ಣ ಅಷ್ಟೇ ಭಯವಾಗಿ ಬೆಳೆಸವ್ರೆ, ನಾವು ಹಂಗೆ ಭಯವಾಗೂ ಇದ್ದೀವಿ. ಬೇಡ ನಮಗೆ ಇನ್ನು, ನಮಗೆ ನಮ್ಮ ಅಣ್ಣ ಆ ಥರ ಬೆಳೆಸಲಿಲ್ಲ ಅಂದರೆ ನಾವು ಇನ್ನೂ ಏನೇನು ಮಾಡಾಕ್ಬಿಡೋರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮೂರಲ್ಲಿ ಸ್ವಲ್ಪ ಆ ಥರ ಇದ್ದರು ಹುಡುಗರೆಲ್ಲ ಅವಾಗೆಲ್ಲ. ಅಂಥ ಹುಡುಗರು ಮಧ್ಯದಾಗ ನಮ್ಮ ಅಣ್ಣ ಒಂದು ಚೆನ್ನಾಗಿ ನಮ್ಮನ್ನು ಬೆಳೆಸ್ತು. ನಾವು ಅಷ್ಟೇ, ಯಾರ ಸುದ್ದಿಗೂ ಹೋಗ್ತಾ ಇರಲಿಲ್ಲ. ಆಮೇಲೆ ಯಾರ ಮನೆ ಹತ್ರನೂ ಹೋಗಿ ಕೂತ್ಕೊಳ್ಳೋದು ಅಲ್ಲೆಲ್ಲ ಅದೆಲ್ಲ ಮಾಡ್ತಿರ್ಲಿಲ್ಲ. ನಾನು ವಯಸ್ಸಿಗೆ ಬಂದಮೇಲಂತೂ ಒಬ್ಬರು ಮನೆ ಹತ್ರನೂ ಹೋಗ್ದಂಗೆ ಆಗೋಗ್ಬಿಟ್ಟೆ. ಹೊಲ ಆಯಿತು, ನಮ್ಮ ಮನೆ ಆಯಿತು, ನಮ್ಮ ಮನೆ ಕೆಲಸ ಆಯಿತು, ಅಷ್ಟು ಬಿಟ್ಟರೆ ನಾವು ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ. ಅಷ್ಟೇ ಭಯವಾಗಿ ಬೆಳೆದ್ವಿ. ನಾವು ಅಷ್ಟೇ ಭಯವಾಗಿ ಬೆಳೆದ್ವಿ, ನಮ್ಮ ಅಣ್ಣನೂ ಅಷ್ಟೇ ಭಯವಾಗಿ ಬೆಳೆಸಿದ್ರು. ಅದಕ್ಕೆ ನಮ್ಮ ಅಣ್ಣ ನನ್ನ ಮೊದಲನೇ ಗುರು. ಎಲ್ಲದರಲ್ಲೂ ತಿದ್ದವರೇ ನನ್ನನ್ನು. ಹೊಡೆದು ಬಡ್ದು ಈ ಬಂಡೆ ಕಲ್ಲನ್ನ ಯಾವ ಥರ ತಿದ್ದುತ್ತಾರೋ ಆ ಥರ ಕಲ್ಲು ಥರ ತಿದ್ದಿ ನಮಗೊಂದು ಇಲ್ಲಿ ನಿಲ್ಲಿಸವ್ರೆ. ಎಲ್ಲ ವಿಷಯದಲ್ಲೂ ನನ್ನನ್ನು ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು, ಭಯವಾಗಿ ಸಾಕಿದ್ರು. ಅದಕ್ಕೆ ನಮ್ಮ ಅಣ್ಣ ನನಗೆ ಗ್ರೇಟು. ನಮ್ಮ ಅಣ್ಣನ ಬಗ್ಗೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾರೆಲ್ಲ ನಿಮ್ಮ ಅಣ್ಣದಿರು ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿರಿ ಕನ್ನಡದಲ್ಲಿ. ನನ್ನ ಅಣ್ಣನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ಮೊದಲನೇ ಗುರು ನಮ್ಮ ಅಣ್ಣ. ನನಗೆ ಗುರುಗಳು, ತಾಯಿ, ತಂದೆ, ಪ್ರೀತಿ ಎಲ್ಲ ನಮ್ಮ ಅಣ್ಣನೇ ಕೊಟ್ಟಿರೋದು. ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣನೇ ನನಗಿಷ್ಟ. ಇವತ್ತು ನಾನು ಮಾತಾಡಲ್ಲ ಅಷ್ಟೇ, ಆದರೂ ನಮ್ಮ ಅಣ್ಣನ ಮೇಲೆ ಇರೋ ಪ್ರೀತಿ ನಮಗೆ ಕಮ್ಮಿ ಆಗಿಲ್ಲ. ನಮ್ಮ ಅಣ್ಣನ ಮುಖ, ನನ್ನ ಮುಖ, ಇಬ್ಬರ ಮುಖನೂ ಒಂದೇ. ನಾನು ಅಂದರೆ ಚಿಕ್ಕ ತಂಗಿ ಅಂದರೆ ನಮ್ಮ ಅಣ್ಣ ಸಾಕತ್ತು ಇಷ್ಟಪಡೋರು. ನೋಡಿ, ಇದು ಬಸ್ಸಾರಿಗೆಲ್ಲ ರೆಡಿ ಮಾಡಿ ಎಲ್ಲ ಹುರಿದು ಎಲ್ಲ ಫ್ಯಾನ್ ಗಾಡಿಗೆ ಇಟ್ಟಿದ್ದೀನಿ. ಫ್ಯಾನಲ್ಲಿ ಹಾರ್ಕಂಡ್ಲಿ ಅಂದ್ಬಿಟ್ಟು ಸಾಂಬಾರು ಮಾಡ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸಾಂಬಾರು ಮಾಡ್ಕೊಂಡೆ ನಿಮ್ಮ ಹತ್ರ ಒಂದು ವೀಡಿಯೋ ನಮ್ಮ ಅಣ್ಣನ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ತರಲೆ ಬುದ್ಧಿ ಕಲಿಸ್ಲಿಲ್ಲ, ಆಮೇಲೆ ಒಂದು ತರಲೆ ಆಗಲಿಲ್ಲ. ನಾವು ಒಂದು ಪುಂಡ್ ಹುಡುಗರು ಸವಾಸನೂ ಸಹ ನಾವು ಮಾಡಲಿಲ್ಲ. ನಾವು ಅವತ್ತಿಂದ ಅದೇ ಶಿಸ್ತಲ್ಲಿ ಬೆಳೆದ್ವಿ. ಎಲ್ಲ ವಿಷಯದಲ್ಲೂ ನಮ್ಮ ಅಣ್ಣ ನನ್ನ ಬಗ್ಗೆ ಜವಾಬ್ದಾರಿ ತಗೊಂಡ್ರು. ಎಲ್ಲ ವಿಷಯದಲ್ಲೂ ನಮ್ಮನ್ನಷ್ಟೇ ಒಂದು ಜವಾಬ್ದಾರಿಯಿಂದ ಬೆಳೆಸಿದ್ರು. ಆದರೆ ಒಂದೇ ಒಂದು ವಿಷಯದಲ್ಲಿ ನಮ್ಮ ಅಣ್ಣ ನನಗೆ ದುಡುಕ್ಬಿಟ್ರು. ಆ ದುಡುಕಿರೋ ನಾವು ಇವತ್ತು ಕೊರಗ್ತಾರೆ ನಮ್ಮ ಅಣ್ಣ ಒಂದೊಂದ್ಸಲಿ. ಇವತ್ತು ನಮ್ಮ ಅಣ್ಣನಿಗೆ ಅದು ಕೊರಗೈತೆ, ನಮ್ಮ ತಾಯಿಗೂ ಐತೆ, ನಮ್ಮ ಅಣ್ಣಂಗೂ ಐತೆ. ಹಿಂದೆ ಮುಂದೆ ನೋಡಲಿಲ್ಲ, ಅಕ್ಕಪಕ್ಕದವ್ರನ್ನ ವಿಚಾರಿಸ್ಲಿಲ್ಲ. ಅದೊಂದು ವಿಷಯದಲ್ಲಿ ನಮ್ಮ ಅಣ್ಣ ನನ್ನ ಬಗ್ಗೆ ದುಡುಕ್ಬಿಟ್ರು. ಅದೊಂದು ಬೇಜಾರು ನನಗೈತೆ. ಆದರೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಪಾಪ ಒಂದು ನೆಪ ಅಷ್ಟೇ. ನನ್ನ ಹಣೆ ಬರೋಕ್ಕೆ ಅವ್ರು ಏನು ಮಾಡ್ತಾರೆ ಪಾಪ. ಚೆನ್ನಾಗಿರಲಿ ನಮ್ಮ ಅಣ್ಣ ಎಲ್ಲೇ ಇದ್ರೂ. ಆ ದೇವ್ರು ನಮ್ಮ ಅಣ್ಣಂಗೆ ಚೆನ್ನಾಗಿಟ್ಟಿರಲಿ. ನಮ್ಮ ರಾಯರು ನಮ್ಮ ಅಣ್ಣನ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ. ನನ್ನ ಅಣ್ಣ ಎಲ್ಲೇ ಇದ್ರೂ ಚೆನ್ನಾಗಿರಲಿ. ಅವ್ರೇನು ಕೆಲಸ ಮಾಡ್ತಾರೆ ಅಂತೇಳಿ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಅವರು ಅಲ್ಲಿಗೆ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ನಮ್ಮ ಅಣ್ಣನ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅವ್ರೇನು ಕೆಲಸ ಮಾಡ್ತಾರೆ ಅಂತ. ಹಣೆ ಬರಗಳು ಹಂಗಿದ್ದಾಗ ಅಣ್ಣ ತಮ್ಮ ತಾನೇ ಏನು ಮಾಡ್ತಾರೆ, ಏನೋ ಬೆಳೆಸಿದ್ರು ಅಷ್ಟೇ. ನಾವು ಆ ಥರ ಬೆಳೆದ್ವಿ. ಅದಕ್ಕೆ ಹಂಗಿದ್ದಾಗಲೂ ನಾವು ಆ ಥರ ಬೆಳೆದಿದ್ದೀವಿ. ಈಗ ಆಗ್ಬಿಟ್ಟಿದ್ರೆ ಇನ್ನು ಏನೇನು ಆಗ್ಬಿಡೋದೋ ಗೊತ್ತಿಲ್ಲ. ನಮಗೆ ಸಾಕು, ನಮ್ಗೆ ಇಷ್ಟರ ಮಟ್ಟಿಗೆ ಒಂದು
ಜೀವನ ಕೊಟ್ಟವರಲ್ಲ ನಮಗಷ್ಟೇ ಸಾಕು. ಒಂದು ಜೀವನಕ್ಕೆ ಒಂದು ಯಾವ ಥರ ನಾವು ಕಷ್ಟಪಡೋದನ್ನ ಹೇಳ್ಕೊಟ್ಟವ್ರಲ್ಲ, ಕಷ್ಟಪಟ್ಟು ದುಡ್ಕೊಂಡು ತಿಂದ್ರಿ ಅಂತ ಹೇಳ್ಕೊಟ್ಟವ್ರೆ. ಇದು ನಮಗೆ ಒಂದು ಏನೇ ಒಂದು ನಮ್ಗೆ ಇವತ್ತು ಅಷ್ಟೇ ಒಂದು ಜಾಸ್ತಿ ನಮಗೆ ಕಳ್ತನ ಅವೆಲ್ಲ ಏನು ನಮ್ಮ ಅಣ್ಣವರು ಏನು ಕೆಟ್ಟ ಬುದ್ಧಿನೇ ಹೇಳ್ಕೊಡ್ಲಿಲ್ಲ ನಮಗೆ. ಎಲ್ಲ ಒಳ್ಳೇದೇ ಅಂದರೆ ಹೊಡೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಬುದ್ಧಿ ಕಲಿಸಿದ್ರು. ಹೊಡೆದ್ರು ಅಂತ ನಾವು ಬೇಜಾರು ಮಾಡ್ಕೊಂಡು ನಾವು ಇದು ಮಾಡಿಬಿಟ್ಟಿದ್ರೆ ಸರೋಗ್ತಿರ್ಲಿಲ್ಲ. ಇವತ್ತು ಬುದ್ಧಿ ಕಲಿಸಿದ್ರು. ಅವಾಗೆಲ್ಲ ಹೊಡೆಯೋರು, ತಂಗಿದಿರ್ನೆಲ್ಲ ಹೊಡೆಯೋರು. ಅವಾಗೆಲ್ಲ ಹೊಡೆದೇ ಬುದ್ಧಿ ಕಲಿಸಿರೋದು. ಯಾರೂ ಸುಮ್ಮನೆ ಉಪ್ಪು ಕಡ್ಡಿ ಆಡಿಸಿಲ್ಲ. ಉಪ್ಪು ಕಡ್ಡಿ ಆಡಿಸಿ ಯಾರು ನಮ್ಮ ತಾಯಿ ಆಗಲಿ ನಮ್ಮ ಅಣ್ಣ ಆಗಲಿ ಯಾರೂ ನಮ್ಮನ್ನು ಉಪ್ಪು ಕಡ್ಡಿಯಾಗಿ ಬೆಳೆಸಿಲ್ಲ. ಉಪ್ಪು ಕಡ್ಡಿ ಆಡಿಸಿ ನಮ್ಮನ್ನು ಬೆಳೆಸಿಲ್ಲ. ನಾವು ಓದಿಲ್ಲ, ನಮ್ಗೆ ಓದಿಸಿಲ್ಲ. ನಮ್ಮ ಕಷ್ಟ ಏನು ಅಂದರೆ ನಮಗೆ ಕಲಿಸವ್ರೆ. ನಮಗೆ ಕಷ್ಟ ಹೆಂಗೆ ಅಂತ ನಮಗೆ ಹೇಳ್ಕೊಟ್ಟವ್ರೆ. ಕಷ್ಟನ ಕಲಿಸವ್ರೆ. ನಮಗೆ ಕಷ್ಟನ ಕಲಿಬೇಕು ಫಸ್ಟು ನಾವು. ಜೀವನ ಏನು ಅಂತ ನಮ್ಮ ಅಣ್ಣ ಹೇಳ್ಕೊಟ್ಟವ್ರು. ನಮ್ಮ ಅಣ್ಣನೇ ನನಗೆ ಮೇಷ್ಟ್ರು, ಗುರುಗಳು ಎಲ್ಲ ನಮ್ಮ ಅಣ್ಣನೇ. ಎಲ್ಲರೂ ಒಂದೇ ಅಲ್ವಾ, ನಮ್ಮ ಅಣ್ಣನೇ ನನಗೆಲ್ಲ. ನಮ್ಮ ಅಣ್ಣ ಕಲಿಸಿರೋ ಪಾಠನೇ ನಾನು ಕಲ್ತಿದ್ದೀನಿ. ನಮ್ಮ ಅಣ್ಣಂಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ. ಯಾಕಂದರೆ ತಂಗಿದಿರನ್ನ ಎಷ್ಟೋ ಈಗಿನ ಕಾಲದಲ್ಲಿ ನೋಡೋದಕ್ಕೂ ಆಗಿನ ಕಾಲದಲ್ಲಿ ಬೆಳೆದಿರೋದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಅವಾಗೆಲ್ಲ ನಮಗೆ ಮೊಬೈಲ್ ಇಲ್ಲದ ಕಾಲಗಳು. ಅವಾಗೆಲ್ಲ ಮೊಬೈಲು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಟಿ ವಿ ಒಂದಷ್ಟೇ ನಮಗೆ, ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಗಳು ಅವಾಗ ಇದ್ದಿದ್ದು ಅಷ್ಟೇ. ಟಿ ವಿಲೂ ಅಷ್ಟೇ ನಮ್ಗೆ ಏನು ಅಂದರೆ ಏನೋ ಪಿಕ್ಚರ್ ನೋಡೋವು ಎದ್ದು ಬರೋವು ಅಷ್ಟು ಬಿಟ್ಟರೆ ನಮ್ಗೆ ಅದ್ರ ಏನು ಅಂತ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಯಾರಾದರೂ ಅಳ್ತಿದ್ರೆ, ಅಳೋ ಫಿಲಮ್ ಬಂದರೆ ಯಾರಾದರೂ ಅಳ್ತಿದ್ರೆ ನಾನು ಅಳ್ತಿದ್ದೆ. ಅಷ್ಟು ಬಿಟ್ಟರೆ ನಮ್ಗೆ ಅದೊಂದು ಬಿಟ್ಟರೆ ನಮ್ಗೆ ಇನ್ನೇನು ಅರ್ಥ ಆಗ್ತದೆ. ಈಗಿನ ಕಾಲದ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ. ಪ್ರತಿ ಒಂದು ವಿಷಯನೂ ಗೊತ್ತಾಗುತ್ತೆ ಈಗಿನ ಕಾಲದವ್ರಿಗೆ. ಪ್ರತಿ ಒಂದು ವಿಷಯ ಅಂದರೆ ನಾನು ಹೇಳಲ್ಲ ಬಾಯ್ಬಿಟ್ಟು, ಎಲ್ಲ ನೋಡಿರ್ತೀರ. ಎಲ್ಲ ವಿಷಯದಲ್ಲೂ ಮುಂದವ್ರು ಇವಾಗ ಹೆಣ್ಮಕ್ಳು. ಎಲ್ಲ ವಿಷಯದಲ್ಲೂ ಮುಂದವ್ರೆ. ಎಲ್ಲದರಲ್ಲೂ ಅವ್ರು ಹೆಣ್ಮಕ್ಳು ಇವಾಗ. ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲದ ಹೆಣ್ಮಕ್ಳಿಗೆ ವ್ಯತ್ಯಾಸ ಐತೆ. ನಾವು ಹಂಗೆ ಬೆಳೆದ್ವಿ, ಹಂಗೆ ಇದ್ದೀವಿ. ಈಗಲೂ ಹಂಗೆ ಕಷ್ಟಪಡ್ತೀನಿ, ತಿಂತೀನಿ. ನಾನು 2 ಮನೆ ಕೆಲಸ ಮಾಡ್ಕೊಂಡಾದ್ರೂ ದುಡ್ಕೊಂಡು ತಿಂತೀನಿ ಅನ್ನೋದೊಂದು ಛಲ ನನಗೈತೆ. ನಂಗೆ ಅಷ್ಟೇ ಸಾಕು. ನನ್ನ ಮನೆ ಕೆಲಸನಾದರೂ ಮಾಡಿ ಜೀವನ ಮಾಡ್ತಾಯಿದ್ದೀನಲ್ವ, ಅದೇ ಒಂದು ಖುಷಿ. ನಾನು ನಿಜವಾಗ್ಲೂ ನಾನು ಯೂಟ್ಯೂಬಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಯೂಟ್ಯೂಬ್ ಮಾಡೋವರೆಗೂ ನಾನು ಬಂದು ನಿಂತಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣವೇ ನಮ್ಮ ಅಣ್ಣ. ನಮ್ಮ ಅಣ್ಣ ಕಲಿಸಿರೋದೊಂದು ಬುದ್ಧಿಗೆ, ಒಂದು ಸಂಸ್ಕಾರಕ್ಕೆ ನಮ್ಮ ಅಣ್ಣಂಗೆ ನಾನು ಧನ್ಯವಾದ ಹೇಳಲೇಬೇಕು. ಆ ಥರ ಅಣ್ಣ ನಮಗೆ ನಮ್ಮ ರಿಲೇಷನ್ನಲ್ಲೆಲ್ಲ ಹೇಳ್ಬೇಕು ಅಂದರೆ ನನ್ನ ಅಣ್ಣನೇ ಗ್ರೇಟು. ಶಿಸ್ತಾಗಿ ತಂಗಿದಿರನ್ನ ಬೆಳೆಸೈತಿದೆ ನನ್ನ ಅಣ್ಣನೇ ಗ್ರೇಟು. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ನಮ್ಮ ಅಕ್ಕನಿಗೆ ಡಿಲ್ವರಿ ಆಯಿತು. ದೊಡ್ಡ ಮಗುಗೆ ಡಿಲ್ವರಿ ಕರ್ಕೊಬಂದಿದ್ವಿ ನಮ್ಮ ತಾಯಿ ಮನೆಗೆ. ಕರ್ಕೊಬಂದರೆ ನಮ್ಮ ಅಕ್ಕಂಗೆ ಡಿಲ್ವರಿ ಆಯಿತು. ಡಿಲ್ವರಿ ಆದಾಗ ಡಿಲ್ವರಿ ಆಗೋ ಟೈಮು ಆವಾಗ ಡಿಲ್ವರಿಗೆ ಅಂತ ಕರ್ಕೊಂಡೋದ್ರು. ಶಿರಾಗೇಟಲ್ಲಿ ಕರ್ಕೊಂಡೋದ್ರೆ ನಮ್ಮ ಅಕ್ಕಂಗೆ ಡಿಲ್ವರಿ ಆಗಿಲ್ಲ. ಇಷ್ಟೊತ್ತಾರು ನಮ್ಮ ಅಕ್ಕನಿಗೆ ನಮ್ಮ ಅಣ್ಣ ಈಚೆ ನಿಂತೈತೆ ಯಾರನ್ನೋ ಅಷ್ಟೊತ್ತಿನಲ್ಲಿ ಆಟ ಮಾಡ್ಕೊಂಡು ಕರ್ಕೊಂಡೋದ್ರು ನಮ್ಮ ಅಕ್ಕನಿಗೆ. ಆವಾಗ ನಮ್ಮ ಅಣ್ಣ ಆಚೆಗಡೆ ನಿಂತ್ಕೊಂಡು ನಮ್ಮ ಅಕ್ಕ ಬಡ್ಕೊಂತಿರೋದು ಕೇಳಿಸ್ಕೊಂಡು ನಮ್ಮ ಅಮ್ಮನಿಗೆ ಕೇಳ್ತಂತೆ, ಯಾಕಮ್ಮ ಮಗ ಹಂಗಳ್ತೈತೆ, ಯಾಕಮ್ಮ ಮಗ ಹಂಗೆ ಬಡ್ಕೊಂತೈತೆ ಅಂದರು. ಅಂದರೆ ತಂಗಿದಿರು ಅಂದರೆ ಅಷ್ಟು ಪ್ರೀತಿ ನಮ್ಮ ಅಣ್ಣಂಗಿತ್ತು ಅವಾಗ. ತಂಗಿದಿರು ಅಂದರೆ ಸಖತ್ ಪ್ರೀತಿ. ಇವತ್ತು ಐತೆ. ನಮ್ಮ ಅಣ್ಣ ತೋರಿಸ್ಕೊಳ್ಳಲ್ಲ ಅಷ್ಟೇ. ಇವತ್ತು ಐತೆ ತಂಗಿದಿರು ಅನ್ನೋ ಪ್ರೀತಿ. ಎಲ್ಲೇ ಇರಲಿ ನನ್ನ ತಂಗಿದಿರು ಚೆನ್ನಾಗಿದ್ರೆ ಸಾಕು ಅನ್ನೋದು ನಮ್ಮ ಅಣ್ಣ. ಹತ್ಬಿಟ್ಟೈತೆ ನಮ್ಮ ಅಣ್ಣ ಅವತ್ತು ನಮ್ಮ ಅಕ್ಕಂಗೆ ಡಿಲ್ವರಿ ಆದಾಗ. ಆಮೇಲೆ ನನಗೂ ನನ್ನ ಮಗಿಗೆ ಡಿಲ್ವರಿ ಆದಾಗಲೂ ಅಷ್ಟೇ ನೈಟೆಲ್ಲ ನನ್ನ ಜೊತೆ ಇದ್ದು, ಆಮೇಲೆ ಮಗ ಸುತ್ಕೊಂಡು ಹುಟ್ಟೈತೆ ಅಂದ್ಬಿಟ್ಟು ನಮ್ಮ ಅಣ್ಣನ ದೂರ ಕಳಿಸ್ಬಿಟ್ಟಿದ್ರಂತೆ. ಆಮೇಲೆ ನಮ್ಮ ಅಣ್ಣ ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ. ಇಬ್ಬರು ತಂಗಿದ್ದಿರಿಗೂ ಡಿಲ್ವರಿ ಆದಾಗಲೂ ನಮ್ಮ ಅಣ್ಣ ಅಷ್ಟೇ ಎತ್ಬಿಟ್ಟೈತೆ. ಆಮೇಲೆ ನನ್ನ ಮಗು ಡಿಲ್ವರಿ ಆದಾಗ ಆಷಾಢವಾಗ ನೈಟೆಲ್ಲ ಡಿಲ್ವರಿ ಮಾಡಿಸ್ಕೊಂಬಂದು ಮನೆಗೆ ಮಲಗಿಸಿ ಬೆಳಗ್ಗೆ ಎದ್ದು ತಲೆಗೆ ಪೇಟ ಸುತ್ಕೊಂಡು ಹೊಲಕ್ಕೆ ರಾಗಿ ಒಟ್ಲು ಬಿಡೋಕೆ ಹೊರಟೋಯ್ತು ನಮ್ಮ ಅಣ್ಣ. ಬ್ರೆಡ್ಡು ಕಾಫಿ ಕುಡಿದು ಡಿಕಾಕ್ಷನ್ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಲು ತರಕ್ಕೆ ದುಡ್ಡಿಲ್ಲ ಆವಾಗ. ನಮ್ಮ ಅಮ್ಮವ್ರು ತುಂಬ ಅಂದರೆ ತುಂಬ ಬಡತನದಾಗಿದ್ದರು. ನನಗೆ ನಮ್ಮ ಮದುವೆ ಮಾಡಿದಾಗೆಲ್ಲ ನಮ್ಮ ಅಮ್ಮವ್ರು ಬಡತನನೇ. ಅಂಥದ್ರಲ್ಲೂ ಹೆಂಗೋ ಮದುವೆ ಮಾಡಿದ್ರು. ಬಡತನದಲ್ಲೇ ಮದುವೆಗಳು ಮಾಡಿದ್ರು. ನಮಗೆ ಬಡತನದಲ್ಲೇ ಬಾಣಿತನ ಮಾಡಿದ್ರು. ಅಷ್ಟು ಕಷ್ಟಪಟ್ಟೈತೆ ನಮ್ಮ ಅಣ್ಣ. ನಮ್ಮ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡೈತೆ. ಆಮೇಲೆ ನಮಗೂ ಅಷ್ಟೇ ಒಂದು ಪ್ರೀತಿ ಕೊಟ್ಟೈತೆ. ತಂಗಿದಿರು ಅಂದರೆ ಅಷ್ಟಿಷ್ಟ. ಇಬ್ಬರು ತಂಗಿದಿರನ್ನೂ ಅಷ್ಟೇ ಸಖತ್ ಇಷ್ಟಪಡುತ್ತೆ ನಮ್ಮ ಅಣ್ಣ. ನಮಗೆ ಕೊಡೋದು ಬೇಡ, ಇಕ್ಕೋದು ಬೇಡ. ನಮ್ಮ ಅಣ್ಣ ಎಲ್ಲ ಒಂದು ಕಡೆ ಚೆನ್ನಾಗೈತಾ, ನಮಗಷ್ಟೇ ಸಾಕು. ಎಲ್ಲ ವಿಷಯದಲ್ಲೂ ಅಷ್ಟೇ ನಮ್ಮ ಮೇಲೆ ಅಷ್ಟೇ ಒಂದು ಪ್ರೀತಿ ಇತ್ತು ನಮ್ಮ ಅಣ್ಣನಿಗೆ. ಇವಾಗ ಮದುವೆ ಆಯಿತು, ಹೆಂಡ್ತಿ ಬಂದ್ರಲ್ವ, ಬದಲಾಗಿರ್ತಾರೆ. ಆದರೂ ಎಲ್ಲ ಒಂದು ಕಡೆ ತಂಗಿದ್ರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ನಮ್ಮ ಅಣ್ಣನಿಗೆ. ಅಂದರೆ ಎಲ್ಲೋಗುತ್ತೆ ಕಳ್ಸಂಬಂಧ ಅದು.
ನಮ್ಮ ಅಣ್ಣನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಂತ ಅಣ್ಣ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವೇನೋ, ಅಷ್ಟೊಂದು ಒಂದು ನಮ್ಮನ್ನು ಅಷ್ಟು ಶಿಸ್ತಾಗಿ ಬೆಳೆಸಿ ಒಂದು ಇಲ್ಲಿಗೆ ತಂದು ನಿಲ್ಸೈತಲ್ಲ. ನಮ್ಮ ಅಣ್ಣ ನನಗೆ ಗ್ರೇಟು, ನಮ್ಮ ಅಣ್ಣನೇ ನನ್ನ ಗುರು. ನನಗೆ ಅದೊಂದು ಖುಷಿ ನಮ್ಮ ಅಣ್ಣನ ಬಗ್ಗೆ. ಯಪ್ಪ, ನಾವಿನ್ನು ನಮ್ಮ ಅಣ್ಣ ಏನೋ ಆ ಥರ ಕಲಿಸ್ಲಿಲ್ಲ ಅಂದಿದ್ರೆ ನಾವಿನ್ನು ಏನೇನು ಆಗೋಗ್ಬಿಡ್ತಿದ್ವೋ ಗೊತ್ತಿಲ್ಲ. ಆದರೂ ಏನೋ ಒಂದು ಭಯ ಇತ್ತು ನಮಗೆ, ಒಂದು ಭಯವಾಗಿ ಕಲಿಸ್ತು. ಒಂದು ಹೊಲ್ದ ಹತ್ರ ಹೋಗಲಿ, ಮನೆ ಹತ್ರ ಬರಲಿ, ಎಲ್ಲೇ ಹೋಗಲಿ, ಎಷ್ಟು ಒಂದು ಕಣ್ಣಿಟ್ಟಿತ್ತು ಅಂದರೆ ಅಷ್ಟೇ ಒಂದು ಇದಿತ್ತು ನಮ್ಮ ಅಣ್ಣಂದು. ಆ ಥರ ಯಾರೂ ಸಿಗಲ್ವೇನೋ ಗೊತ್ತಿಲ್ಲ. ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ವೇನೋ ಅಂತ ಅಣ್ಣನ ಪಡೆಯೋಕ್ಕೆ. ನನ್ನ ಬಸ್ಸಾರು ರೆಡಿ ಆಯಿತು. ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾ ನಾನು ಬಸ್ಸಾರು ಮಾಡಿದೆ. ಸೊಪ್ಪು ಕಾಳು ರೆಡಿ ಆಯಿತು. ನೋಡಿ, ಈ ಥರ ಬಸ್ಸಾರು ಮಾಡಿದೆ ನಾನು. ನಮ್ಮ ಅಣ್ಣ ಕಲಿಸ್ಕೊಂಡು ಅಂದರೆ ಇವಾಗ ಎಣ್ಣೆ ಗುರಿತೀನಿ. ಅವಾಗೆಲ್ಲ ಒಲೆಯಲ್ಲಿ ಸುಡ್ತಿದ್ದೆ ನಾನು, ಈಗ ಎಣ್ಣೆ ಗುರಿತೀನಿ. ನಮ್ಮ ಅಣ್ಣ ಹೆಂಗವ್ರೆ ಅಂತ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಅಣ್ಣನೇ ಗ್ರೇಟ್. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.